ಬಿಡದಿ ಹೋರಾಟದಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಮೈತ್ರಿಯಲ್ಲೇ ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿದೆ. ಪ್ರತಿಷ್ಠೆಗಾಗಿ ಪ್ರತ್ಯೇಕ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಬಿಡದಿ ಹೋರಾಟದಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಮೈತ್ರಿಯಲ್ಲಿಯೇ ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿದೆ. ಪ್ರತಿಷ್ಠೆಗಾಗಿ ಪ್ರತ್ಯೇಕ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಬಿಜೆಪಿಗೂ ಮುನ್ನ ಪಾದಯಾತ್ರೆಗೆ ಜೆಡಿಎಸ್ ಡೇಟ್ ಫಿಕ್ಸ್ ಮಾಡ್ತಾ ಇದೆ. ಪಾದಯಾತ್ರೆ ಎಚ್ಚರಿಕೆ ಕೊಟ್ಟಿತ್ತು ಇಲ್ಲಿ ಬಿಜೆಪಿ, ಇದೀಗ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ಇನ್ನೂ ಯಾವುದೇ ದಿನಾಂಕ ಫಿಕ್ಸ್ ಮಾಡಿದ್ದಿಲ್ಲ. ಇದೀಗ ಜೆಡಿಎಸ್ ನಿಂದ ಪಾದಯಾತ್ರೆಗೆ ಡೇಟ್ ಫಿಕ್ಸ್ ಆಗಿದೆ. ಜುಲೈ 30, 31, ಆಗಸ್ಟ್ 1ರಂದು ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್ ಪಾದಯಾತ್ರೆಗೆ ಕೈ ಜೋಡಿಸುತ್ತಾ ಬಿಜೆಪಿ ಅಂತ ಪ್ರಶ್ನೆ ಮೂಡ್ತಾ ಇದೆ. ಪ್ರತ್ಯೇಕ ಪಾದಯಾತ್ರೆ ಮಾಡುತ್ತಾ ಕೇಸರಿ ಪಡೆ ಅಥವಾ ಏನು ಸಪೋರ್ಟ್ ಮಾಡುತ್ತಾ? ಈಗ ಮೈತ್ರಿ ನಾಯಕರಲ್ಲಿ ಜಟಾಪಟಿ ಶುರುವಾಗಿರುವಂತಹದ್ದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಡದಿ ಹೋರಾಟದಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಅನ್ನೋ ರೀತಿ ಸಿಚುವೇಶನ್ ನಿರ್ಮಾಣವಾಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಕೂಡ ನಾವು ಈ ಯೋಜನೆ ವಿರುದ್ಧ ರೈತರ ಪರವಾಗಿ ನಿಲ್ತೇವೆ, ಪಾದಯಾತ್ರೆ ಮಾಡ್ತೇವೆ ಅಂತ ಕೂಡ ಬಿಜೆಪಿ ಹೇಳಿತು. ಇನ್ನು ಕೂಡ ಯಾವುದೇ ಡೇಟ್ ಫಿಕ್ಸ್ ಆಗಿದ್ದಿಲ್ಲ. ಈ ಬೆನ್ನಲ್ಲೇ ಇದೀಗ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಳ್ಳಲು ಡೇಟ್ ಫಿಕ್ಸ್ ಮಾಡಿದೆ. ಜುಲೈ 30, 31 ಹಾಗೆ ಆಗಸ್ಟ್ 1ರಂದು 3 ದಿನ ಬಿಡದಿ ಯೋಜನೆ ವಿರುದ್ಧ ಪಾದಯಾತ್ರೆ ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಡೇಟ್ ಫಿಕ್ಸ್ ಕೂಡ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಮೊದಲಿನಿಂದಲೂ ಕೂಡ ಒಂದು ಇರುವಂತ ಮಾತು ಏನಂದ್ರೆ ಮೈತ್ರಿಯಲ್ಲಿ ಎಲ್ಲ ಸರಿ ಇಲ್ಲ ಅಂತ ಕೂಡ ಮಾತುಗಳು ಯಾವಾಗಲೂ ಕೂಡ ಕೇಳ್ತಾ ಬರ್ತಾ ಇರ್ತದೆ. ಈ ಬೆನ್ನಲ್ಲೇ ಇದೀಗ ಈ ನಡುವೆ ಮೈತ್ರಿಯೇ ಸಪರೇಟ್ ಆಗಿ ಪಾದಯಾತ್ರೆ ಕೈಗೊಳ್ಳುತ್ತಾ ಅಥವಾ ಜೆಡಿಎಸ್ ಈ ಪಾದಯಾತ್ರೆಗೆ ಬಿಜೆಪಿ ಕೈ ಜೋಡಿಸುತ್ತಾ ಅಂತ ಒಂದಿಷ್ಟು ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ. ಪ್ರತ್ಯೇಕ ಪಾದಯಾತ್ರೆ ಮಾಡುತ್ತಾ ಕೇಸರಿ ಪಡೆ ಅಥವಾ ಮೈತ್ರಿ ನಾಯಕರಲ್ಲೇ ಬಿಡದಿ ಜಟಾಪಟಿ ಶುರುವಾಗುತ್ತಾ? ಈ ರೀತಿಯಾಗಿ ಪ್ರಶ್ನೆಗಳು ಹುಡ್ಕೊಳ್ತಾ ಇರುವಂತದ್ದು. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಿಎಂ ಆದೇಶ ಕೊಟ್ಟಲಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೀಗ ಕೂಡ ಪ್ರತ್ಯೇಕ ಪಾದಯಾತ್ರೆ ಕೈಗೊಳ್ತಾರೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿಯಲ್ಲಿಯೇ ಈಗ ಬಿರುಕು ಇದೆಯಾ ಅಥವಾ ಸಪರೇಟ್ ಆಗಿ ಪಾದಯಾತ್ರೆ ಕೈಗೊಳ್ತಾರಂತ? ಯಾಕೆಂದ್ರೆ ಈ ಹಿಂದೆ ಬಿಜೆಪಿ ಹೇಳಿತು ಈ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ ಅಂತ ಕೂಡ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ಹೇಳಿತು. ಈಗ ಜೆಡಿಎಸ್ ಕೂಡ ಒಂದು ಡೇಟ್ ಫಿಕ್ಸ್ ಮಾಡಿದೆ ಈ ಯೋಜನೆ ವಿರುದ್ಧ. ಹಾಗಾಗಿ ಇಲ್ಲಿ ಬಿಜೆಪಿ ಜೆಡಿಎಸ್ ಜೊತೆ ಕೈ ಜೋಡಿಸುತ್ತಾ ಅಥವಾ ಸಪರೇಟ್ ಆಗಿ ಪಾದಯಾತ್ರೆ ಹಮ್ಮಿಕೊಳ್ಳುತ್ತಾ? ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಸುರಭಿ, ಹೌದು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಅವರು ಕೂಡ ಪಾದಯಾತ್ರೆಗೆ ಮುಂದಾಗಿರುವಂತದ್ದು. ಇನ್ನೊಂದ್ ಕಡೆ ನಿನ್ನೆ ಬಿಜೆಪಿಯವರು ಕೂಡ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ರು. ಅಂದ್ರೆ ರೈತರ ಯಾರು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ರೈತರು ಹೋರಾಟ ಮಾಡ್ತಿದ್ದಾರೆ ಅವರ ಪರವಾಗಿ ನಿಲ್ಲುವ ಪ್ರಯತ್ನ ಎರಡೂ ಪಕ್ಷದಿಂದ ಆಗ್ತಿದೆ. ಎಲ್ಲೋ ಒಂದ್ ಕಡೆ ಈ ಬಿಡದಿ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಒಂದು ಹೋರಾಟದ ಪೈಪೋಟಿ ಬೆಳೀತಾ ಇರೋದು. ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿದ್ದಂತಹ ಬಿಜೆಪಿ ನೇರವಾಗಿ ನಿನ್ನೆ ಪ್ರತಿಭಟನೆ ಮಾಡಿದ್ರು. ನಂತರ ನಿನ್ನೆ ಪ್ರತಿಭಟನೆಯಲ್ಲಿ ಕೂಡ ಘೋಷಣೆಯನ್ನ ಮಾಡಿರುವಂತದ್ದು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಆದ್ರೆ ಇವತ್ತು ಜೆಡಿಎಸ್ ಅವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ, ಯಾಕೆಂದ್ರೆ ಜೆಡಿಎಸ್ ಹೀಗೆ ಮೊದಲಿಂದಲೂ ಕೂಡ ಹೋರಾಟನ ಮಾಡ್ತಾ ಇದ್ರು. ಕುಮಾರಸ್ವಾಮಿ ಅವರು ಕೂಡ ನೇರವಾಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲವನ್ನ ಘೋಷಣಿಸಿದ್ರು. ಮತ್ತೆ ಈಗ ನೇರವಾಗಿ ಅವರು ಇದೇ ತಿಂಗಳು 31ನೇ ತಾರೀಕು ಮತ್ತು 30, 31 ಮತ್ತೆ ಅದೇ ರೀತಿ ಮುಂದಿನ ತಿಂಗಳು 1ನೇ ತಾರೀಕು 3 ದಿನಗಳ ಕಾಲ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಿರೋದು. ಇದು ಎಲ್ಲೋ ಒಂದ್ ಕಡೆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಪ್ರಮುಖವಾಗಿ ಅವರಲ್ಲೇ ಅಂದ್ರೆ ಹೋರಾಟದ ನೆಪದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲೇ ತೀವ್ರ ಪೈಪೋಟಿಯನ್ನ ನಾವು ಕಾಣ್ತಾ ಇರ್ಬೋದು. ಏಕಾಏಕಿ ಇವತ್ತು ಏನು ಹೋರಾಟವನ್ನ ಘೋಷಣೆ ಮಾಡೋದು. ಈಗ ಸದ್ಯಕ್ಕೆ ಈಗೇನು ಜೆಡಿಎಸ್ ನಾಯಕರಿಗೊಂದು ಕೂಡ ಸುದ್ದಿಗೋಷ್ಠಿಯನ್ನ ನಡೆದಿರೋದು. ಅವ್ರು ಹೇಳ್ತಿರೋಂಥದ್ದು ಈಗಾಗಲೇ ನಾವು ಇದಕ್ಕಿಂತ 1 ತಿಂಗಳು ಮುಂಚೆಯೇ ಇದರ ಬಗ್ಗೆ ನಿರ್ಧಾರ ಮಾಡಿದ್ವಿ, ಇವತ್ತು ಅಫಿಷಿಯಲ್ ಘೋಷಣೆ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಇದನ್ನ ಬಿಜೆಪಿ ನಾಯಕರು ಯಾವ ರೀತಿ ತೆಗೆದುಕೊಳ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋಂಥದ್ದು, ಈಗೇನು ಬಿಜೆಪಿಯವರು ಕೂಡ ಹೋರಾಟ ಮಾಡ್ಬೇಕು ಅಂದ್ರೆ ಪಾದಯಾತ್ರೆ ಅಂದ್ರೆ ಬಿಡದಿ ಇದು ಟೌನ್ಶಿಪ್ ವಿಚಾರವಾಗಿ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಏನ್ ಪಾದಯಾತ್ರೆ ಬರಬೇಕು ಅಂತ ಅನ್ಕೊಳ್ತಿದ್ದಾರೆ. ಈ ವಿಚಾರದಲ್ಲಿ ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು. ಯಾಕೆಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಪಾದಯಾತ್ರೆಯನ್ನ ಮಾಡ್ತಾರ ಅಂದ್ರೆ ಈ ಹಿಂದೆ ಮೂಡ ವಿಚಾರವಾಗಿ ಏನು ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಪಾದಯಾತ್ರೆಯನ್ನ ಮಾಡಿದ್ರು, ಅದೇ ರೀತಿ ಪಾದಯಾತ್ರೆ ಮಾಡ್ತಾರಾ ಅಥವಾ ಇಲ್ವಾ? ಪ್ರತ್ಯೇಕವಾಗಿ ಎರಡೂ ಕಡೆಯಿಂದಲೂ ಕೂಡ ಪಾದಯಾತ್ರೆ ಆಗುತ್ತಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇದಕ್ಕೆ ರಾಜ್ಯ ನಾಯಕರು ಯಾವ ರೀತಿಯಾದಂತಹ ನಿರ್ಧಾರ ಅಂದ್ರೆ ಕುಮಾರಸ್ವಾಮಿ, ಜೆಡಿಎಸ್ ಇಂದ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ಬಿಜೆಪಿಯಿಂದ
ಅಶೋಕ್, ವಿಜಯೇಂದ್ರ ಇವರೆಲ್ಲ ಏನು ಒಂದು ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ತಾರೆ ಎಂಬುದು ಕೂಡ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಒಟ್ಟಿನಲ್ಲಿ ಇದು ಕ್ರೆಡಿಟ್ ವಾರ್ ಒಂದು ಹಂತದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆನೆ ಕ್ರೆಡಿಟ್ ವಾರ್ ನಡೀತಿದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಸುರಭಿ. ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.